ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿ ಅಂಗೀಕೃತಗೊಳಿಸಿರುವ ಹಣಕಾಸಿನ ಮಸೂದೆ ಕೇಂದ್ರ ಸರ್ಕಾರದ ಪಿಂಚಣಿದಾರರಿಗೆ ಮಾಡಿರುವ ಅನ್ಯಾಯ ಎಂದು ಅಖಿಲ ಭಾರತ ಕೇಂದ್ರ ಸರ್ಕಾರಿ ಪಿಂಚಣಿದಾರರ ಮಹಾ ಒಕ್ಕೂಟದ ವತಿಯಿಂದ ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಾರ್ಚ್ 2025ರಲ್ಲಿ ಕೇಂದ್ರ ಸರ್ಕಾರ ತಂದಿರುವ ಹಣಕಾಸು ಮಸೂದೆ ದೇಶದ ಪಿಂಚಣಿದಾರರಿಗೆ ಮಾರಕವಾಗಿದ್ದು, ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಅಖಿಲ ಭಾರತ ಕೇಂದ್ರ ಸರ್ಕಾರಿ ಪಿಂಚಣಿದಾರರ ಮಹಾ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಹಿರಿಯಣ್ಣ ಹೇಳಿದರು. ಕಾರ್ಮಿಕ ವಿರೋಧಿ ನೀತಿಗಳನ್ನು ತರ್ತಾ ಪಿಂಚಣಿದಾರರಿಗೂ ಅದರ ಹೊಡೆತವನ್ನು ನೀಡ್ತಾ ಇದೆ. 1972ರಿಂದ ಅನೇಕ ಕಾನೂನುಗಳು ಪಿಂಚಣಿ ಬಗ್ಗೆ ಬಂದಿದ್ದಾವೆ. ಈ 72ರಿಂದ ಇಲ್ಲಿವರೆಗೂ 2025ರವರೆಗೂ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ಕೊಟ್ಟಿದ್ದರು ಬೇರೆ ಬೇರೆ ಹಿಂದಿನ ಸರ್ಕಾರಗಳು. ಅದು ಮತ್ತು ಈ ದೇಶದ ವಿವಿಧ ಹೈಕೋರ್ಟ್ಗಳು ಹಾಗೂ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಎಲ್ಲ ನ್ಯಾಯಾಲಯದ ಆದೇಶಗಳನ್ನು ರದ್ದುಪಡಿಸಿ ಒಂದು ಕಾಯ್ದೆಯನ್ನು ಹೊರಟಿದೆ. ಒಂದು ವಿಪರ್ಯಾಸ ಅಂದರೆ ಈ ದೇಶದ ಯಾವುದೇ ಸರ್ಕಾರ 50 ವರ್ಷದಿಂದ ಹಿಂದಿನಿಂದ ಲಾಗು ಆಗುವ ಹಾಗೆ ಕಾಯ್ದೆಯನ್ನು ತಂದಿದ್ದು ಬಹುಶಃ ಈಗಿನ ಪ್ರಸಕ್ತ ಕೇಂದ್ರ ಸರ್ಕಾರದ ಒಂದು ದುಸ್ಸಾಧನೆ ಅಂತ ನಾವು ಹೇಳಬೇಕಾಗುತ್ತೆ. ಯಾಕಂದರೆ ನಾವು ಅವರು ಪುಷ್ಕಡೆಯಾಗಿ ನಮಗೆ ಈ ಪಿಂಚಣಿಯನ್ನು ಕೊಡ್ತಾ ಇಲ್ಲ. ನಾವು ದುಡಿಯುವಾಗ ಪಿಂಚಣಿ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ದುಡ್ಡನ್ನು ನಾವು ಅವರಿಗೆ ಕಟ್ತೀವಿ. ಅವತ್ತು ಸಂಚಯವಾಗಿ ಅದು ಸಂಚಯ ನಿಧಿಗೆ ಹೋಗ್ತದೆ. ಆ ದುಡ್ಡನ್ನು ನಮಗೆ ಕೊಡ್ತಾ ಇದ್ದಾರೆ. ಆಮೇಲೆ ಸೀನಿಯರ್ ಸಿಟಿಸನ್ಸ್ ಅಂತ ಏನು ಹಿರಿಯ ನಾಗರಿಕರಿಗೆ ನಾವು ಬಹಳ ಸವಲತ್ತನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ಸರ್ಕಾರ ಪದೇ ಪದೇ ಬೇರೆ ಬೇರೆ ವಿಷಯಗಳಲ್ಲಿ ಹೇಳ್ತಾ ಇದ್ದೇವೆ. ಅದು ಕೇವಲ ತೋರಿಕೆಯ ಸ್ಲೋಗನ್ ಆಗಿದೆ. ದಿನೇ ದಿನೇ ಅದರಲ್ಲಿರುವಂತಹ ಎಲ್ಲ ಸವಲತ್ತುಗಳನ್ನು ಅವರು ತೆಗಿತಾ ಇದ್ದಾರೆ. ಅದರ ಅಂಗವಾಗಿ ಇವೆಲ್ಲದರ ಅಂಗವಾಗಿ ಮಾರ್ಚ್ 25ನೇ ತಾರೀಕು 2025ರ ಮಾರ್ಚ್ನಂದು ಒಂದು ಭೀಕರವಾದಂತಹ ಒಂದು ಈ ಕಾಯ್ದೆಯನ್ನು ತಂದಿದ್ದಾರೆ. ಪಾರ್ಲಿಮೆಂಟಲ್ಲಿ ಪಾಸಾಗಿ ಹೋಗಿದೆ. ವಿರೋಧ ಪಕ್ಷಗಳು ಇದನ್ನು ವಿರೋಧ ಮಾಡಿದರೂ ಸಹ ಅವರಿಗಿರುವಂತಹ ಪ್ರಚಂಡ ಬಹುಮತದಿಂದ ಅದನ್ನು ಪಾಸ್ ಮಾಡಿದ್ದಾರೆ. ಅದನ್ನು ನಾವೀಗ ವಿರೋಧಿಸಿ ಹಂತ ಹಂತವಾಗಿ ಈ ಮಾರ್ಚ್ 25ರಿಂದಲೂ ಸಹ ನಾವು ಇದನ್ನು ವಿರೋಧಿಸಿ ಬೇರೆ ಬೇರೆ ಘಟ್ಟಗಳಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ನಾವು ಮುಷ್ಕರಗಳನ್ನು ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಈ ದೇಶದ ನಮ್ಮ ಎಲ್ಲ ಕೇಂದ್ರ ಸರ್ಕಾರದ ಪಿಂಚಣಿದಾರರೆಲ್ಲ ಒಟ್ಟು ಸೇರಿ ದೆಹಲಿಯ ಜಂತರ್ ಮಂತರ್ನಲ್ಲಿ ದೆಹಲಿ ಚಲೋ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ. ಅದರ ಅಂಗವಾಗಿ ನಾವು ಎಲ್ಲ ಈ ನಮ್ಮ ಏನು ಕೇಂದ್ರ ಸರ್ಕಾರದ ಪಿಂಚಣಿದಾರರಿದ್ದಾರೆ, ವಿವಿಧ ಇಲಾಖೆಗಳ ಪಿಂಚಣಿದಾರರಿದ್ದಾರೆ, ಅವರೆಲ್ಲರೂ ಒಟ್ಟು ಸೇರಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ಕೇಂದ್ರಗಳಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದೇಶದಾದ್ಯಂತ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಜಿಲ್ಲಾ ಕೇಂದ್ರಗಳಲ್ಲೂ ಹಾಗೂ ರಾಜ್ಯದ ಕೇಂದ್ರಗಳಲ್ಲೂ ಕೂಡ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಯಾಕೆಂತ ಹೇಳಿದ್ರೆ ಪಿಂಚಣಿ ಪರಿಷ್ಕರಣೆ ನಾವು ಏನು ರಿಟೈರ್ಡ್ ಎಂಪ್ಲಾಯ್ಮೆಂಟ್ಸ್ ಇದ್ದೀವಿ ಎಂಪ್ಲಾಯ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಕೊಡಬಾರ್ದು ಅಂತೇಳಿ ಆ ಥರ ಅವರು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಪಾರ್ಲಿಮೆಂಟಲ್ಲಿ ಅವ್ರದ್ದೇ ಆದಂಥ ರಾಜ್ಯಸಭೆಯಲ್ಲಿ ಯಾರನ್ನೂ ಕೇಳಿಲ್ಲ ಏನಿಲ್ಲ, ಅವ್ರದ್ದೇ ಸದಸ್ಯರು ಸೇರಿಬಿಟ್ಟು ಬಿಲ್ ಪಾಸ್ ಮಾಡಿಬಿಟ್ಟು ರೆಡಿ ಮಾಡಿಕೊಂಡಿದ್ದಾರೆ. ಅದು ಸಂವಿಧಾನದ ವಿರೋಧವಾಗಿ ಮಾಡತಕ್ಕಂಥದ್ದು. ಈ ಪೆನ್ಷನ್ ಅಂತ ಏನಿದೆ ಇದು ನಮ್ಮ ಹಕ್ಕು. ಅವರಿಗೆ ನಮ್ಗೆ ಶಿಕ್ಷೆ ಕೊಡ್ತಾ ಇಲ್ಲ ಅಥವಾ ಏನು ದಾನ ಕೊಡ್ತಾ ಇಲ್ಲ. ನಮ್ಮ ಹಕ್ಕನ್ನ ನಾವು ಕೇಳ್ತಿದ್ದೀವಿ. ಈ ಹಕ್ಕನ್ನ ಮೊಟಕುಗೊಳಿಸ್ಬಿಟ್ಟು ಅವರು ಇದು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವರು ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ, ಮಸೂದೆಯನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದರ ವಿರೋಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಸಂವಿಧಾನ ಪೀಠ ಹೇಳುತ್ತೆ ಇದು ನಿಮ್ಮ ಹಕ್ಕು, ಯಾವುದೇ ಕಾರಣದಿಂದ ಕೂಡ ನಿಮ್ಮ ಪೆನ್ಷನ್ ಅನ್ನ ನಿಲ್ಸೋಕೆ ಆಗೋದಿಲ್ಲ ಅಂತ ಸಂವಿಧಾನ ಪೀಠ ಹೇಳ್ತದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಅದನ್ನ ಧಿಕ್ಕರಿಸ್ಬಿಟ್ಟು ಇವ್ರು ಏನು ರಾಜಕಾರಣಿಗಳಿದ್ದಾರೆ, ಈ ರಾಜಕಾರಣಿಗಳಿರ್ತಕ್ಕಂಥವ್ರು ಯಾರೇ ಇರ್ಬೋದು ಕೇಂದ್ರ ರಾಜಕಾರಣಿಗಳು, ಇವ್ರಿಗೆ ಕೊಡಬಾರ್ದು ಅಂದ್ರೆ ಇವರೆಲ್ಲ ಏನಂತ ಹೇಳಿದ್ರೆ ಇವರು ನಮ್ಮ ವಿರೋಧಿಗಳು. ಇವರೆಲ್ಲ ಸರ್ಕಾರದ ನೌಕರರ ವಿರೋಧಿಗಳು. ಹಾಗಾಗಿ ಪೆನ್ಷನ್ ಕೊಡಬಾರ್ದು, ಪೆನ್ಷನ್ ಪರಿಷ್ಕರಣೆ ಮಾಡಬಾರ್ದು, ಇವರ ಮುಂದಿನ ದಿನಗಳಲ್ಲಿ ಇವರಿಗೆ ಯಾವುದೇ ಥರದ ರೆಕ್ರೂಟ್ಮೆಂಟ್ ಮಾಡಬಾರ್ದು, ಎಲ್ಲ ಪ್ರೈವೇಟೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮನ್ನ ನೌಕರರ ಮುಕ್ತಗೊಳಿಸುವಂಥ ಹುನ್ನಾರ ದೇಶದಾದ್ಯಂತ ನಡೆದಿದೆ. ಹಾಗಾಗಿ ಅದರ ವಿರುದ್ಧ ನಾವೆಲ್ಲರೂ ಏನು ನಾವು ಪೆನ್ಷನರ್ಸ್ ಯೂನಿಯನ್ನವರು ಅಸೋಸಿಯೇಷನ್ ಇದ್ದೀವಿ, ಕೇಂದ್ರ ಸರ್ಕಾರದವ್ರು ಎಲ್ಲರೂ ಬೇರೆ ಟೆಲಿಕಮ್ಯುನಿಕೇಶನ್ ಅಲ್ಲ, ಪೋರ್ಟಲ್ ಇರ್ಬೋದು, ರೈಲ್ವೆ ಇರ್ಬೋದು, ಕಾಫಿ ಬೋರ್ಡ್ ಇರ್ಬೋದು, ಆಮೇಲೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇರ್ಬೋದು,
ಎಲ್ಲರೂ ಒಗ್ಗಟ್ಟುಬಿಟ್ಟು ನಾವು ಈ ಒಂದು ಪ್ರತಿಭಟನೆ ನಡೆಕೊಂಡಿದ್ದೀವಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಯವರನ್ನ ಭೇಟಿಯಾಗಿ ಮನವಿ ಪತ್ರ ನೀಡಲಾಯಿತು. ಮನವಿಗೆ ಸ್ಪಂದಿಸಿದ ಸಂಸದರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಶಿವಣ್ಣ, ಭಾಸ್ಕರ್, ಗೋವಿಂದಪ್ಪ ಉಪಸ್ಥಿತರಿದ್ದರು.